ಇವತ್ತು ರುಬ್ಬೋಕೆ ಎಲ್ಲಾ ರೀತಿ ಸ್ಕೆಚ್ ಹಾಕಿದೀನಿ. ಮುತ್ತು ಕೊಡು ಸಾಯ್ ಸಾಕು, ಮುತ್ತು ಕೊಡು ಸಾಯ್ ಸಾಕು ಅಂತ ಅವ್ರ ಹತ್ರ ಹಾಡ್ಬೇಕು. ಅವ್ರಿಗೆ ನಾನು ಹಿಂಗ್ ಹೋಗ್ಬಿಟ್ಟು ಹಿಂಗ ಆಡ್ಬಿಟ್ಟು ಅವ್ರನ್ನ ಹೊಡ್ಬಿಟ್ರೆ ಏನ್ ಮಾಡ್ಲಿ ನಾನು? ಜೀವನ ಹೆಂಗಾಗೋಗಿದೆ ಅಂದ್ರೆ ಥ್ಯಾಂಕ್ ಯು. ಹುಡುಗಿರೆಲ್ಲ ಫ್ಯಾನ್ ಸರ್ ನಂಗೆ. ಅದನ್ನ ನೀವು ಯಾವ ಸಾಂಗ್ ಅಂತ ಕಂಡುಹಿಡಿಬೇಕು. ಕೇಮ್ ಕೇಮ್ ಬ್ರದರ್ ಇನ್ ಲಾ ಕೇಮ್ ಅಂತ. ಕೇಮ್ ಕೇಮ್ ಬ್ರದರ್ ಇನ್ ಲಾ ಕೇಮ್ ಅಂತ. ಬ್ರದರ್ ಇನ್ ಲಾ ಕೇಮ್. ಜಂಪಿಂಗ್ ಜಂಪಿಂಗ್ ಕಮ್ಮಿಂಗ್ ಜೊತೆಗೆ ಬಾರಿ ಅನ್ಕದ ಅದು ಕನ್ನಡ ಸಾಂಗ್ ಐತಲ್ಲ. ಇವಾಗ ಟಾಂಗದಲ್ಲಿ ರೈಡ್ ಹೋಗೋದು. ಬಟ್ ಇವಾಗ ಹೋಗಿ ಫ್ರೀ ಆಗಿ ಕೇಳಿದ್ರೆ ಮಕ್ಕಳಿಗೆ ಅಂತೂ 200% ಕನ್ಫರ್ಮ್. ವಿಡಿಯೋ ಮಾಡ್ತಿದ್ದೆ ಒಂದು ಚಿಕ್ಕ ರೌಂಡ್ ಬೇಕಾದ್ರೆ ಇಲ್ಲೇ ವಿಡಿಯೋಗೆ ಅಂದ್ರೆ ಇನ್ನೂ ಎಕ್ಸ್ಟ್ರಾ ಆಗುತ್ತೆ ಅಂತ ಬೇರೆ ಹೇಳ್ತಾವ್ರೆ. ಜೀವನದಲ್ಲಿ ಬೆಂಜಲ್ಲಿ BMW ಲಿಫ್ಟ್ ಕೇಳು ಅಂದಿರೋ ಕೇಳ್ಬಿಡ್ತಿದ್ನೇನು. ಎಂತ ಫೀಲು, ಒಳ್ಳೆ ರಾಜನ್ ಫೀಲ್ ಬರ್ತಾ ಇದೆ ನನ್ಗೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ಕೂಡ ನಾನು ಮೈಸೂರಲ್ಲೇ ಇದ್ದೀನಿ. ಮೈಸೂರಲ್ಲಿ ಒಂದು ಕ್ರೇಜಿ ಆಗಿರುವಂತ ಚಾಲೆಂಜ್ ವಿಡಿಯೋನ ಮಾಡ್ಬೇಕು ಅಂತ ಹೊರಟಿದ್ದೀನಿ. ಆಯ್ತು, ಆಮೇಲೆ ಅದಕ್ಕೆ ನಾನು ಬಂದಿರುವಂತ ಜಾಗ ಡಿಜಿಪೆಪ್. ಸೊ ಇಲ್ಲಿ ಒಳಗಡೆ ನಿಶಾಂತ್ ಕೆಲಸ ಮಾಡ್ತಾ ಇದಾರೆ. ಇವತ್ತು ನಿಶಾಂತ್ ನ ಎತ್ತಾಕೊಂಡು ಹೋಗಿ ಅವ್ರಿಗೆ ಚಾಲೆಂಜ್ ಕೊಟ್ಟು ಅವರು ಅದನ್ನ ಕಂಪ್ಲೀಟ್ ಮಾಡಕ್ ಆಗುತ್ತಾ ಇಲ್ವಾ ನೋಡೋಣ. ಏನೇನೋ ಚಾಲೆಂಜ್ ಗೀಲೆಂಜ್ ಅಂತ ಕೊಟ್ಬಿಡವ್ರೆ. ಸೊ ಈಗ ಮೊದಲು ನಿಶಾಂತ್ ನ ಮೀಟ್ ಮಾಡೋಣ ಬನ್ನಿ. ಏ ಹಾಯ್ ಮನುಷ್ ಬಾ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಏ ಹಾಯ್ 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 ಹಾಯ್. ನೋಡ್ಬೇಕು ಅನ್ಸ್ತು ಅದಕ್ಕೆ ಬಂದೆ. ಕೆಲ್ಸ ಇದೆಯಾ? ಬಿಸಿನಾ? ಕೆಲಸ ಇದೆ ಬ್ರೋ. ಯಾವಾಗ್ಲೂ ಕೆಲಸ ಅಂತ ಇರ್ತೀರಾ? ಆಫೀಸಲ್ಲಿ ಏನ್ ಕೆಲಸ ಮಾಡ್ತೀರಾ ಅಂತ ಹೇಳ್ಬಿಡಿ. ವೆಬ್ಸೈಟ್ ಡೆವಲಪ್ಮೆಂಟ್, ಡಿಸೈನಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಏನೇ ಬೇಕಂದ್ರೂ ಡಿಜಿಟಲಿ ಎಂಡ್ ಟು ಎಂಡ್ ಸರ್ವಿಸಸ್ ನಾವು ಕೊಡ್ತೀವಿ. ಓಕೆ ಡನ್. ಇವಾಗ ಕೆಲಸ ಇದ್ರೆ ಕೆಲಸ ಪಕ್ಕಕ್ಕಿಟ್ಟು ನಿಮ್ಗೊಂದು ಚಾಲೆಂಜಸ್ ಕೊಡ್ತೀನಿ. ಸೊ ನನ್ನ ಜೊತೆ ಚಾಲೆಂಜ್ ವಿಡಿಯೋ ಮಾಡ್ಬೇಕು. ಭಾರಿ ಕಷ್ಟ ನಂಗೆ ಕೆಲಸ ಇದೆಲ್ಲ. ಏ ಬನ್ನಿ, ನಾನು ಇಂಪಾರ್ಟೆಂಟ್ ಕೆಲಸ ಇಂಪಾರ್ಟೆಂಟ್ ಅವ್ರ ನಿಮ್ಗಿಂತ ಹೆಚ್ಚ ಬನ್ನಿ. ಅದಕ್ಕೆ ಹೇಳೋದು ಬಾಯ್ಸ್ ಅಂತ ಹೇಳಿ. ಇರಿ ಒಂದ್ ನಿಮಿಷ, ಒಬ್ರೇ ಮಾಡ್ತೀರಾ ನನ್ನ ಜೊತೆ? ಕಾಂಪೀಟ್ ಮಾಡ್ತೀರಾ? ನನ್ಗೆ ಗೊತ್ತು ದೇವರಣ್ಣ ಈ ಒಬ್ರ ಹತ್ರನೇ ಮಾಡಲ್ಲ, ಯಾಕಂದ್ರೆ ಫುಲ್ ಶೈ ಪರ್ಸನ್. ಕೇಳೋಣ ಅವ್ರು ಹೇಳ್ತಾರ ಬೇಗ ಅಂತ. ತನಿ ಬನ್ನಿ ತನಿ. ಏ ಬನ್ನಿ, ಆಫೀಸ್ ಇವತ್ತು ಒಂದಿನ ಈ ಆಫೀಸ್ಗೆ ನಾನ್ ಬಾಸು ಅಷ್ಟೇ. ಬನ್ನಿ. ಇವತ್ತು ರುಬ್ಬೋಕೆ ಎಲ್ಲಾ ರೀತಿ ಸ್ಕೆಚ್ ಹಾಕಿದೀನಿ ತಂದಿವ್ರೆ. ಸೊ ನೀವು ನಿಶಾಂತ್ಗೆ ಹೆಲ್ಪ್ ಮಾಡ್ಬೇಕು. ಸೊ ನಾನು ಒಬ್ನೇ ಮಾಡ್ತೀನಿ, ನನ್ಗೆ ಹೆಲ್ಪ್ ಎಲ್ಲ ಬೇಡ. ಅವಾಗಿಂದಾನು ಕಷ್ಟಪಟ್ಟು ಪಟ್ಟು 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 ಅಭ್ಯಾಸ ಆಗೋಗ್ಬಿಟ್ಟಿದೆ. ಸಚಿನ್ ಬ್ರೋ ಹೋಗಿ ನೀವು ಜೋಕ್ ಮಾಡಿದೆ. ಸೊ ಇವಾಗ ನಾನು 4 ಟಾಸ್ಕ್ಗಳನ್ನ ಕೊಡ್ತೀನಿ. ಆ 4 ಟಾಸ್ಕ್ನ ಏನಾದ್ರು ನೀವು ಕಂಪ್ಲೀಟ್ ಮಾಡಿದ್ರೆ ಮೈಸೂರು ಆಹಾರ ಮೇಳದಲ್ಲಿ ಏನ್ ತಿಂತೀರೋ ನಾನು ಕೊಡಿಸ್ತೀನಿ. ಸೊ ಫಸ್ಟ್ ಟಾಸ್ಕ್ ಬಂದ್ಬಿಟ್ಟು, ನೀವು ಕ್ಯಾಮ್ರಾಮನ್ ಅನ್ನೋದು ಎಲ್ರಿಗೂ ಗೊತ್ತು. ಸೊ ನಮ್ಮ ಆಡಿಯನ್ಸ್ ಗೊತ್ತಿಲ್ಲ, ಬಟ್ ಈಸ್ ಅ ವಂಡರ್ಫುಲ್ ಕ್ಯಾಮ್ರಾಮನ್. ನಿಮಗೆ ಒಂದು ಸಿಂಪಲ್ ಟಾಸ್ಕ್ ಜೊತೆಗೆ ನಾನು ಮಾಡ್ತೀನಿ. ಏನು ಅಂತಂದ್ರೆ, ಮೈಸೂರಲ್ಲಿ ತುಂಬಾ ಚೆನ್ನಾಗಿರೋ ಜಾಗಗಳಿದಾವೆ. ಯಾವ್ದಾದ್ರು 5 ಯುನೀಕ್ ಜಾಗಗಳು. ಈ ಪಿಕ್ ನ ನೋಡಿದ ತಕ್ಷಣ ಯೂನಿಕ್ ಅನ್ಸ್ಬೇಕು, ಅನ್ಸ್ಬೇಕು. ಸೊ ಅದರಿಂದ ಒಂದು ಕಥೆನೂ ಇರಬೇಕು. ಸೊ ಆ ತರ ಜಾಗಕ್ಕೆ ಹೋಗಿ ಅದ್ರ ಜೊತೆ ಒಂದು ಫೋಟೋ, 4 ಫೋಟೋಗಳನ್ನ ಕ್ಲಿಕ್ ಮಾಡ್ಬೇಕು. 4. ಎರಡನೇ ಟಾಸ್ಕ್ ಏನು ಅಂತ ಅಂದ್ರೆ, ಇದನ್ನ ನಾನು ನೀವು ಜೊತೆಗೆ ಮಾಡ್ತೀವಿ. ಸೊ ಟಾಸ್ಕ್ ಏನಂತಂದ್ರೆ ಇಟ್ಸ್ ವೆರಿ ಸಿಂಪಲ್. ನಾವು ಒಂದು ಪರ್ಸನ್ ನಾನು ತೋರಿಸ್ತೀನಿ. ಆ ಪರ್ಸನ್ ನೋಡಿದ ತಕ್ಷಣ ಆ ಪರ್ಸನ್ ಮೈಸೂರವರ, ನಾನ್ ಮೈಸೂರಿಯನ್ನ, ಅವ್ರ ಏಜ್ ಎಷ್ಟು, ಅವ್ರ ವರ್ಕಿಂಗ್ ಸ್ಟೂಡೆಂಟ್, ಇದಿಷ್ಟನ್ನು ಗೆಸ್ ಮಾಡ್ಬೇಕು. ನಾನು ಬೇಸಿಕ್ಲಿ ಡೇಟಾ ಹೇಳ್ಬೇಕು ಅವ್ರದ್ದು. ಎಕ್ಸಾಕ್ಟ್ಲಿ. ಇದನ್ನ ನೀವೇನಾದ್ರೂ ಕರೆಕ್ಟ್ ಆಗಿ ಹೇಳಿದ್ರೆ ನಿಮ್ಗೆ 4 ಫೋಟೋ ಕ್ಲಿಕ್ ಮಾಡೋದ್ರಲ್ಲಿ ಬರೀ 3 ಫೋಟೋ ಕ್ಲಿಕ್ ಮಾಡ್ಬೇಕಾಗಿರುತ್ತೆ. ಸೊ ಒಂದು ಸ್ಕಿಪ್ ಅಡ್ವಾಂಟೇಜಸ್ ಕೊಡ್ತಾ ಇದೀವಿ ನಾವು. 3ನೇ ಟಾಸ್ಕ್ ಏನು ಅಂತ ಅಂದ್ರೆ, ತುಂಬಾನೇ ಸಿಂಪಲ್ ಬ್ರಾ. ಮೈಸೂರಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ಕನ್ನಡ ಪ್ರಿಯರವ್ರಿಗೆ. ಅವ್ರ ಹತ್ರ ಹೋಗಿ ನೀವು ಕನ್ನಡ ಹಾಡನ್ನ ಇಂಗ್ಲಿಷ್ ಅಲ್ಲಿ ಹಾಡ್ಬೇಕು. ಕನ್ನಡ ಹಾಡನ್ನ ಇಂಗ್ಲಿಷ್ ಅಲ್ಲಿ ಹಾಡ್ಬೇಕು. ಅರ್ಥವೇ ಆಗ್ತಿಲ್ವೇ ಈ ಕೇಸು. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಕಿಸ್ ಮೀ ಆರ್ ಕಿಲ್ ಮೀ, ಅದು ಇಂಗ್ಲಿಷ್ ಆಯ್ತು. ಅದು ಇಂಗ್ಲಿಷ್. ಕನ್ನಡ ಸಾಂಗ್. ವೇಟ್, ಲೆಟ್ ಮೀ ಕಂಪ್ಲೀಟ್. ಯಾಕೆ ಅಣ್ಣನ್ ತರ ಆಡ್ತಾ ಇದ್ದೀರಾ? ಕಿಸ್ ಮೀ ಆರ್ ಕಿಲ್ ಮೀ ಇದನ್ನ ಕನ್ನಡದಲ್ಲಿ ಹೇಳೋದಾದ್ರೆ ಹೆಂಗೆ? ಮುತ್ತು ಕೊಡು ಸಾಯ್ ಸಾಕು, ಮುತ್ತು ಕೊಡು ಸಾಯ್ ಸಾಕು ಅಂತ ಅವ್ರ ಹತ್ರ ಹಾಡ್ಬೇಕು. ಅವ್ರಿಗೆ ನಾನು ಹಿಂಗ್ ಹೋಗ್ಬಿಟ್ಟು ಹಿಂಗ ಆಡ್ಬಿಟ್ಟು ಅವ್ರನ್ನ ಹೊಡ್ಬಿಟ್ರೆ ಏನ್ ಮಾಡ್ಲಿ ನಾನು? ಅದಕ್ಕೆ ತನ್ವಿಯವ್ರನ್ನ ಕಳಿಸ್ತಾ ಇರೋದು. ಏನ್ ಗಾಚಾರಕ್ಕಾದಾಯ್ತು ಏನು. 4ನೇ ಟಾಸ್ಕ್ ಇಸ್ ವೆರಿ ಸಿಂಪಲ್. ಮೈಸೂರು ನಿಮ್ಮೂರು, ಟಾಂಗ ಸವಾರಿ ಸಿಕ್ಕಾಪಟ್ಟೆ ಫೇಮಸ್. ಸೊ ನೀವು ಟಾಂಗದಲ್ಲಿ ಫ್ರೀಯಾಗಿ ರೈಡ್ನ ಕೇಳಬೇಕು. ಇಟ್ ನಾಟ್ ಕಿಲೋಮೀಟರ್ ಗಟ್ಟಲೆ, ಅಟ್ಲೀಸ್ಟ್ ಒಂದು 10 ಮೀಟರ್ಸ್ ಆರ್ 50 ಮೀಟರ್ಸ್ ಆದ್ರೂ ಇಬ್ರು ಕುತ್ಕೊಂಡು ಹೋಗೋದನ್ನ ವಿಡಿಯೋ ಮಾಡ್ಬೇಕು. ಆಕ್ಚುಲಿ ನಾವು ಮೈಸೂರನೇ, ಒಂದ್ಸತಿನೂ ಟಾಂಗಲ್ ಹೋಗಿಲ್ಲ ಅನ್ಕೊಳ್ಳಿ ಮೈಸೂರಲ್ಲಿ. ಅದಕ್ಕೆ ನೋಡಿ, ನಿಮ್ ಮನದಾಳದ ಮಾತನ್ನ ಅರ್ಥ ಮಾಡ್ಕೊಂಡು ಈ ಟಾಸ್ಕ್ ಕೊಟ್ಟಿದ್ದೀನಿ. ಇವತ್ತು ಹೋಗಿ ನಾನು ಔಟ್ ಫ್ರೀಯಾಗಿ ಕೇಳೋದು, ಅವಾಗ ಮಾತೇ ಆಡಲ್ಲ. ಮೈಸೂರವರು ವಿಶಾಲ ಹೃದಯದವರು 100% ಕೊಡ್ತಾರೆ. ಮೈಸೂರು ಹೊಡ್ರಿ ತನ್ವಿ ನೋಡ್ರಿ. ಅದಕ್ಕೆ ತನ್ವಿನ ಸಪೋರ್ಟ್ ಕೊಟ್ಟಿದ್ದು. ಓಕೆ, 6 ಟಾಸ್ಕ್ ನ ಫಸ್ಟ್ ಕಂಪ್ಲೀಟ್ ಮಾಡ್ತಾ ದೇಲ್ ಬಿ ದ ವಿನ್ನರ್. ಫಸ್ಟ್ ಟಾಸ್ಕ್ ನ ಗೆಸಿಂಗ್
ಮಾಡೋಣ. ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೆ they'll be the winner. ಅವ್ರು ಬರೀ 3 ಫೋಟೋನ ಕ್ಲಿಕ್ ಮಾಡಬೇಕು. ವಿಲ್ ಗೋ. ಶೋರ್. A few moments later. ಬ್ರೋ ನೀವು ಏಟು ನಮ್ಗೆ ಅಲ್ಲ ನೀವೇನ್ ಇಲ್ಲಿ ಅಂತ ಹೇಳಲ್ಲ ಮಾಡಿ ತೋರಿಸ್ತೀನಿ ಏನಕ್ಕೆ ಅಂತ. ನಾವು ಮಾಡಾದ್ಮೇಲೆ ಮಾಡ್ತೀರಲ್ಲ ಅದಕ್ಕೆ. ನಾವು ಇವಾಗ ಮಾತಾಡಲ್ಲ, ಆಮೇಲೂ ಮಾತಾಡಲ್ಲ. ನೋಡಿ ನೀವು ಕಾರ್ ಕೊಟ್ಟಿದೀವಿ, ನಾವು ಬೈಕಲ್ಲಿ ಬರ್ತಾ ಇದೀವಿ. ಅದು ನಾನೇ ನಿಮ್ಗೆ ಕೊಟ್ಟಿರೋದು ಬ್ರೋ ಅಡ್ವಾಂಟೇಜು. ಇಲ್ಲ ಮುಂದೆ ಬ್ರೋ ಇವಾಗ ನಾನು ಯಾರನ್ನ ತೋರಿಸ್ತೀನಿ ಅವ್ರ ಹತ್ರ ಹೋಗ್ಬಿಟ್ಟು ನೀವು ಅವ್ರಿಗೆ ಗೆಸ್ ಮಾಡಬೇಕು. ಈಸಿಯಾಗಿ ಇದು ಮಾಡ್ಬೋದು. ಪಕ್ಕದ ಬರ್ತಾರ ನಾನು ಮೈಸೂರು ಹೇಳ್ಬಿಟ್ಟೆ. ಹಂಗೆಲ್ಲ ಇಲ್ಲ ಅದು ಎಲ್ರಿಗೂ ಗೊತ್ತಾಗುತ್ತೆ. ಕರೆಕ್ಟಾಗಿ ಗೆಸ್ ಮಾಡ್ಬಿಡಿ ನೋಡೋಣ. ಒಂದು 30 ಇರ್ತಾರೆ. ಚಾನ್ಸೇ ಇಲ್ಲ 24 ಕೇಳೋಣ. ಎಕ್ಸ್ಕ್ಯೂಸ್ ಮೀ ಜಸ್ಟ್ ಅ ಮಿನಿಟ್. ಯುವರ್ ಗುಡ್ ನೇಮ್? Aina. You're from which country? Israel. If you don't mind, I'm shooting a YouTube video. I have a challenge. Is your age around like 24 to 28? Yeah. What's your age? 23. 23. Okay, thank you so much. ಹೆಣ್ಣು ಮಕ್ಕಳನ್ನ ನೋಡ್ತಾ ಇದ್ದಂಗೆ ಹೇಳ್ಬಿಡ್ತೀನಿ. ಹೆಣ್ಣು ಮಕ್ಕಳನ್ನ ನೋಡ್ತಾ ಇದ್ದಂಗೆ ಹೇಳ್ಬಿಡ್ತೀನಿ. ಬಲ್ ನನ್ ಮಗನೋ ನೀನು. ಒಳಗೆ ಬಿಟ್ಟಿದ್ದೀರಾ? ಸರಿ, ಇವಾಗ ಆಕ್ಚುಲ್ ಚಾಲೆಂಜ್ ಸ್ಟಾರ್ಟ್ ಆಗುತ್ತಾ? ನೀವು ಕೊಡ್ತೀರಾ ನಾನು ಕೊಡ್ಲಾ? ನೀವೇ ಕೊಡಿ. ನಾನೇ ಕೊಡ್ಲಾ? ಈ ಅಂಕಲ್ ಹೇಳಿ. ಮೈಸೂರಲ್ಲ? ನಾನು ಮೈಸೂರೇನಾ? ಮೈಸೂರವ್ರು. ಓಕೆ. ಏಜ್ ಎಷ್ಟಿರ್ಬೋದು? 32, 33. ಓಕೆ ಬನ್ನಿ. ಆಕ್ಯುಪೇಷನ್ ಅವ್ರು ಕೆಲಸ ಮಾಡ್ತಾವ್ರೆ. ಮಾಡ್ತಾ ಇದಾರೆ. ಗೊತ್ತಾ ಇಲ್ಲ ಜೀವನ ಹೆಂಗಾಗೋಗಿದೆ ಅಂದ್ರೆ ಸರ್. ಸೊ ನೀವು ಮೈಸೂರವ್ರ ಸರ್? ಹೌದು. ಏಜ್ ಎಷ್ಟು ಅಂತ ಕೇಳ್ಬೋದಾ? 28. ನೀವೇನ್ ಮಾಡ್ತಾರ ಸರ್? ವರ್ಕ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಸರ್. 2 ಕ್ವಶನ್ ರೈಟ್ ಆಗಿದೆ ಬ್ರೋ. ಈಗ ನಾನು ನೀವು ತೋರಿಸುವಂತ ಪರ್ಸನ್ ಅಲ್ಲಿ 3 ಕರೆಕ್ಟಾಗಿ ಗೆಸ್ ಮಾಡ್ರೆ ನಾನು ವಿನ್ನರ್ ಆಗ್ತೀನಿ. ಇವಾಗ ಕೇಳೋದಾ? ಕಪಲ್ ಬರ್ತೀರಲ್ಲ, ಹುಡುಗಂದು ಏಜು, ಊರು, ಆಕ್ಯುಪೇಷನ್. ನೀವು ಅದನ್ನ ಆಮೇಲೆ ಹೇಳ್ಕೊಳ್ಳಿ. ಅವ್ರ ಹತ್ರ ಫಸ್ಟ್ ಹೇಳ್ಬಿಡಿ. ಇಲ್ಲ ನಾನು ಇಲ್ಲಿ ಅವ್ರ ಹತ್ರ ನಿಲ್ಸ್ಬಿಟ್ಟು ಹೇಳ್ತೀನಿ. ಓಕೆ, 1 ಸೆಕೆಂಡ್ ಬ್ರೋ. ಸೊ ನನಗೆ 3 ವಿಷಯನ ಗೆಸ್ ಮಾಡ್ತೀನಿ, ಅದು ಕರೆಕ್ಟಾ ಇಲ್ವಾ ಅಂತ ಹೇಳ್ಬೇಕು ಸರ್. ಓಕೆನಾ ಸರ್? ನೀವು ಮೂಲತಃ ಮೈಸೂರವ್ರು ಸರ್? ಖಂಡಿತ ಸರ್. 1 ಕರೆಕ್ಟ್ ಆಗಿದೆ ಸರ್. ನೀವು ವರ್ಕಿಂಗ್ ಸರ್? ಸರ್ ನಾನೇನು ಮಾಡ್ತಾ ಅಲ್ಲ, ಮಾರ್ಕಿಂಗ್ ಮಾಡಿದ ನಾನು ಓದ್ತಾ ಅಂತೂ ಇಲ್ಲ. ಇಲ್ಲ ಸರ್, ಇವಾಗ ಗೊತ್ತಾ ಇಲ್ಲ. ಓಕೆ ಡನ್. ನಿಮ್ ಏಜ್ ಗೆಸ್ ಮಾಡ್ತೀನಿ. ಇವಾಗ ಭಯ ಆಗ್ತಾ ಇದೆ ನನಗೆ. ತುಂಬಾ ಗ್ಯಾಪ್ ಇಲ್ಲ. 4 ವರ್ಷ ಗ್ಯಾಪ್. 33 ಇದೆ ಅಲ್ಲಿ. ಸರ್ ನಿಮ್ ಏಜ್ 26 ಇಂದ 30 ಒಳಗಡೆ ಇದೆ ಸರ್? ಇಲ್ಲ ಸರ್, ತಪ್ಪು. 25. ಏನು ಒಂದು? ಅದೇ 26. ನಾನು 26 ಇಂದ ಹೇಳಿದ್ದೀನಿ. ಕರೆಕ್ಟಾಗಿ ಗೆಸ್ ಮಾಡಿದ್ದೀನಿ. ಏನ್ರಿ ಇವೆಲ್ಲ ಏನ್ ಆಗ್ತಾ ಐತೆ ಇಲ್ಲಿ? ಯಾರು ಕೇಳೋರು ಇಲ್ವಾ? ಸೊ ಇವಾಗ ನಾನು ಬರೀ 3 ಫೋಟೋನ ಕ್ಲಿಕ್ ಮಾಡಬೇಕು, ನೀವು 4 ಫೋಟೋನ ಕ್ಲಿಕ್ ಮಾಡಬೇಕು. I'm your biggest fan. ಏ ಥ್ಯಾಂಕ್ ಯು. ಹುಡುಗಿರೆಲ್ಲ ಫ್ಯಾನ್ ಸರ್ ನಂಗೆ. ಅಲ್ಲ ಏನ್ ನಿಮ್ಮ ಹೆಸರು? ತಾಜಾ ಉದಯ್. ತಾಜಾ ಹುಲಿ. ತಾಜಾ ಉದಯ್. ಓಕೆ, ನಂಗೆ ರಾಜಾ ಹುಲಿ ಅಂತ ಕೇಳಿದ ತಕ್ಷಣ ತಾಜಾ ಹುಲಿ ಅಂತ ಅನ್ಕೊಂಡ್ಬಿಟ್ಟೆ. ನಿಜಲ್ಲೂ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಏನ್ ಬ್ರಾ ಫ್ಯಾನ್ಸ್? ಮೈಸೂರಲ್ಲೇ ನಂಗೆ ಹುಡುಗಿರ್ ಫ್ಯಾನ್ಸ್ ಇರೋದು, ಬೇರೆ ಕಡೆ ಎಲ್ಲ ಬರೀ ಹುಡುಗರೇ. ಗೈಸ್ ಕಮಾನ್, ನೆಕ್ಸ್ಟ್ ಚಾಲೆಂಜ್ ಮಾಡೋಣ ಇವಾಗ ಬೇಗ. ಅಂಕಲ್, ಇಂಗ್ಲೀಷಲ್ಲಿ ಒಂದು ಕನ್ನಡದ ಸಾಂಗ್ ಹೇಳ್ತೀನಿ, ಟ್ರಾನ್ಸ್ಲೇಟ್ ಮಾಡ್ಬಿಟ್ಟು ಅದನ್ನ ನೀವು ಯಾವ ಸಾಂಗ್ ಅಂತ ಕಂಡುಹಿಡಿಬೇಕು. ಕೇಮ್ ಬ್ರದರ್ ಇನ್ ಲಾ ಕೇಮ್ ಅಂತ. ಕೇಮ್ ಬ್ರದರ್ ಇನ್ ಲಾ ಕೇಮ್ ಅಂತ. ಬ್ರದರ್ ಇನ್ ಲಾ ಕೇಮ್. ಏನು ಮಾಡಲಿ ನಾನು, ಏನು ಹೇಳಲಿ? ಊರು ಕೇಳ ಬ್ರೋ. ಓಕೆ ಡನ್. ಬ್ರದರ್ ಇನ್ ಲಾ ಕೇಮ್. ಅದು ಯಾವ ಸಾಂಗು ಅಂತ ಹೇಳ್ಬೇಕು ನೀವು. ಹೊಸ ಸಾಂಗು ಕೇಳಿರ್ತೀರಾ, ಫುಲ್ ಫೇಮಸ್ ಆಗಿತ್ತು, ಟ್ರೆಂಡಿಂಗು. ಸರಿ ಪರವಾಗಿಲ್ಲ. ಬ್ರದರ್ ಇನ್ ಲಾ ಕೇಮ್. ಬ್ರದರ್ ಇನ್ ಲಾ. ಅದಲ್ಲ, ಬ್ರದರ್ ಇನ್ ಲಾ. ಇನ್ನೊಂದು ಯಾವುದೋ ಸಾಂಗ್ ಫೇಮಸ್. ಗೊತ್ತಾಗ್ತಿಲ್ವಾ? ಇನ್ನೊಂದು ಹೆಲ್ಪ್ ಬ್ರಾ. ನಾನೊಂದು ಹಾಡನ್ನ, ಕನ್ನಡ ಹಾಡನ್ನ ಇಂಗ್ಲಿಷಲ್ಲಿ ಹಾಡ್ತೀನಿ. ಅದು ಯಾವ ಹಾಡೋನ ನೀವು ಗೆಸ್ ಮಾಡ್ಬೇಕು. ಜಂಪಿಂಗ್ ಕಮ್ಮಿಂಗ್. ಜೊತೆಗೆ ಬಾರೆ ಅನ್ಕದ ಅದು ಕನ್ನಡ ಸಂಘ ಐತಲ್ಲ. ಜೊತೆಗೆ ಎಲ್ಲ ಬ್ರೋ ಯೋಚನೆ ಮಾಡಿ. ಕುಣಿದು ಬಾರೆ ಮುಂಬರುಮಳೆ ಸಾಂಗ್. ಒಂದ್ ಲೈನ್ ಆಡಿ ಬ್ರೋ. ಕುಣಿದು ಬಾರೆ ನಲಿದು ಬರ ಕುಣಿದು ಬಾರೆ. ಒಂದ್ ಸಾಂಗ್ ಗೆಸ್ ಮಾಡಿದ್ದಾರೆ, ಇನ್ನೊಂದು ಸಾಂಗ್ ಅಷ್ಟೇ ಇವಾಗ ಬಾಕಿ ಇರೋದು. ಥ್ಯಾಂಕ್ ಯು. ಒಂದು ಸಾಂಗ್ ಹೇಳ್ತೀನಿ, ಕನ್ನಡ ಸಾಂಗ್ ಇಂಗ್ಲೀಷಲ್ಲಿ ಹೇಳ್ತೀನಿ, ಅದನ್ನ ಗೆಸ್ ಮಾಡ್ತೀರಾ? ಸಾಂಗ್ ಬಂದು ಇಫ್ ಯು ಕಮ್ ಲೈಕ್ ಅ ಲೈಟ್ನಿಂಗ್ ಇಟ್ ವಿಲ್ ರೈನ್ ವೇರ್ ಐ ಸ್ಟ್ಯಾಂಡ್. ಇಫ್ ಯು ಕಮ್ ಲೈಕ್ ಅ ಲೈಟ್ನಿಂಗ್. ಸೂಪರ್, ತುಂಬಾ ಫಾಸ್ಟ್ ಆಗಿ ಹೇಳ್ಬಿಟ್ರು. ಒಂದು ಟಾಸ್ಕ್ ಮುಗಿದೆ. ಕನ್ನಡ ಹಾಡನ್ನ ಇಂಗ್ಲೀಷಲ್ಲಿ ಹೇಳ್ತೀನಿ, ಅದು ಯಾವ್ದು ಅಂತ ನೀವು ಕನ್ನಡದಲ್ಲಿ ಕರೆಕ್ಟಾಗಿ ಗೆಸ್ ಮಾಡಬೇಕು. ಲ್ಯಾಂಪು ಬ್ರೈಟ್ನಿಂಗ್. ಲ್ಯಾಂಪು ಮ್ಯಾಮ್ ಹೆಂಗ್ ಮ್ಯಾಮ್ ನಾನು ಇಷ್ಟು ತಪ್ಪಾಗಿ ಹೇಳಿದ್ರೆ ಅಷ್ಟು ಕರೆಕ್ಟಾಗಿ ಗೆಸ್ ಮಾಡಿದ್ರಿ. ನಾವೆಲ್ಲ ಅವಾಗ್ಲೇ ಹಂಗೆ
ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇಷ್ಟು ನೀಟಾಗಿ ಗೆಸ್ಟ್ ಮಾಡ್ತಾರೆ ಅಂತ ದೇವರಾಣೆ ನನಗೆ ಅನ್ಕೊಂಡಿದ್ದಿಲ್ಲ. ಮ್ಯಾಮ್ ಒಂದು ಲೈನ್ ಆಡ್ಬಿಡಿ ಮ್ಯಾಮ್. ನನಗೆ ಸಾಂಗ್ ಆಡಕ್ ಬರಲ್ಲ. ಯಾವ್ದೋ ಒಂದು ಆಡಿ ಮ್ಯಾಮ್. ಅಯ್ಯೋ ಬೇಡ ಬೇಡ. ಅಯ್ಯೋ ಅದಕ್ಕೆ ಮುಖ ಮುಚ್ಕೋತೀರ, ಆಡಿ. ಇಲ್ಲ ನಂಗೆ ಆಡಕ್ ಬರಲ್ಲ. ಅವಳು ಆಡ್ತಾಳೆ ಕೊಡಿ. ಅಯ್ಯೋ ಕೊಡಕ್ಕೇನಿಲ್ಲ, ಆಡಿ. ಸಾಂಗ್ ಆಡಕ್ ಬರಲ್ಲ. ಏನ್ ಮಾಡಕ್ ಬರುತ್ತೆ? ನಮ್ಗೆ ಏನು ಮಾಡಕ್ ಬರಲ್ಲ, ಮಾತಾಡಕ್ ಬರುತ್ತೆ ಅಷ್ಟೇ. ಇನ್ನೊಂದ್ ಬೇಕಾದ್ರೆ ಹೇಳಿ ಗೆಸ್ ಮಾಡ್ತೀವಿ. ಇಲ್ಲ ಮ್ಯಾಮ್, ಎರಡೇ ಸಾಕು. Okay, thank you. ನಾನೇ ಬೆವರ್ತಾ ಇದ್ದೀನಿ. ಓಕೆ ಥ್ಯಾಂಕ್ ಯು. ಬಾಯ್ 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 ಥ್ಯಾಂಕ್ ಯು. ಇವಾಗಲೂ ಇಬ್ರು ಬರ್ತಾ ಇದ್ದಾರೆ, ನೋಡೋಣ ಕೇಳೋಣ ಅವ್ರು ಹೇಳ್ತಾರ ಬೇಗ ಅಂತ. ಯೂಟ್ಯೂಬ್ಗೆ ಮಾತಾಡ್ತೀರಾ ಇಲ್ವಾ? ಓಡ್ತಾವ್ರೆ ಅವರು. ಭಾರಿ ಕಷ್ಟ, ಅದು ಹಿಂಗೆ ಮಾಡ್ತಾರೆ ಇವರೆಲ್ಲ ವಿಡಿಯೋ. ಭಾರಿ ಕಷ್ಟ ನನಗೆ. ಎಕ್ಸ್ಕ್ಯೂಸ್ ಮೀ. ದೇವರಾಜ ರೆಸ್ಟೋರೆಂಟ್ ಸುಮಾರು ಟ್ರೈ ಮಾಡಿದೆ, ಎಲ್ಲೂ ಸಿಕ್ಕಿಲ್ಲ. ಎಲ್ಲ ಓಡೋಗ್ತಾ ಇದ್ರು ನೋಡಿದ್ರೆ. ಅದು ಹೆಂಗೆ ಜೀವಾವಿನ ಹೀರೋಗಳು ಮಾಡ್ತಿರೋ ದೇವರನೇ ಗೊತ್ತಿಲ್ಲ. ನಮ್ಮ ಕೈಲಂತೂ ಆಗಲ್ಲ. ಯಾಕೆ ಬ್ರೋ ಒಂದು ನಿಮಿಷ ಬನ್ನಿ ಬ್ರೋ. ಅಲ್ಲಿ ಮ್ಯಾಮ್ ಒಂದು ನಿಮಿಷ ಇರಿ ಮ್ಯಾಮ್. ಆಕ್ಚುಲಿ ಒಂದು ಟಾಸ್ಕ್ ಇದೆ. ಸೊ ಅದು ಕನ್ನಡ ಹಾಡು ನಾನು ಇಂಗ್ಲೀಷಲ್ಲಿ ಹಾಡ್ತೀನಿ, ಅದು ಯಾವ ಹಾಡು ಅಂತ ಗೆಸ್ ಮಾಡಬೇಕು. ಒನ್ ಆ್ಯಂಡ್ ಓನ್ಲಿ ಒನ್ ಟೈಮ್ ಕಮ್ ಇನ್ ಫ್ರಂಟ್ ಆಫ್ ಮೀ. ಮುಂದೆ ಒಂದು ಸಾರಿ ನನ್ನ ಮುಂದೆ ಬಾ. ಮ್ಯಾಮ್ ಒಂದು ಲೈನ್ ಆಡ್ಬಿಡಿ ಮ್ಯಾಮ್. ಇಲ್ಲ ಇಲ್ಲ ಮ್ಯಾಮ್ ಒಂದು ಲೈನ್ ಆಡಿ ಬ್ರೋ. ನೀವು ಆಡಿ ಬ್ರೋ. ಮ್ಯಾಮ್ ನನಗಿಂತ ಏನು ಅಸಹ್ಯವಾಗಿಲ್ಲ, ಆಡಿ ಮ್ಯಾಮ್. ಇಲ್ಲ ಇಲ್ಲ ವಾಯ್ಸ್ ಚೆನ್ನಾಗಿಲ್ಲ. ನೀವು ಚೆನ್ನಾಗಿದ್ದೀರಲ್ಲ, ಆಡಿ ಮ್ಯಾಮ್. ಒಂದೇ ಒಂದು ಸಾರಿ ಕಣ್ಣ ಮುಂದೆ ಬಾರೆ. ಸಾಂಗ್ ನ ಕರೆಕ್ಟಾಗಿ ಗೆಸ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಸಾಂಗು, ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷಲ್ಲಿ ಹೇಳ್ತೀನಿ. ಸಾಂಗ್ ಬಂದು ಫ್ರಮ್ ಯು ಡಿಮಸ್ ಸ್ಟಾರ್ಟೆಡ್. ನಿನ್ನಿಂದಲೇ ಸೂಪರ್. ಕನಸೊಂದು ಶುರುವಾಗಿದೆ. ಚಾಲೆಂಜ್ ಒಂದು ಕಂಪ್ಲೀಟ್ ಆಗಿದೆ. ಇವಾಗ ನಾನು 3 ಜಾಗ ಫೇಮಸ್ ಇರುವಂತ ಜಾಗಗಳ ಹತ್ರ ಹೋಗಿ ಫೋಟೋಗಳನ್ನ ತಗೋಬೇಕು. ಇಲ್ಲಿ ಇವಾಗ ನಾನು ಏನು ಹೋಗ್ತಾ ಇದ್ದೀನಲ್ಲ, ಈ ಒಂದು ಸ್ಪೆಷಲ್ ಪ್ಲೇಸ್. ನಾನು ಆಕ್ಚುಲಿ ನಾನು PU ಮಾಡಿದ್ದಿಲ್ಲ. ಇಲ್ಲಿಂದ ಆಕ್ಚುಲಿ ಓದ್ಕೊಂಡು ಹೋಗಿರೋ ಯಾರ್ಯಾರು ಅಂದ್ರೆ ನಮ್ಮ ಅಂಬರೀಷ್ ಅಣ್ಣ ಇಲ್ಲೇ ಓದಿರೋದು, ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರು ಇಲ್ಲೇ ಓದಿರೋದು. ಈ ತರ ಹಲವಾರು ಜನಕ್ಕೆ ಮನ ಕೊಟ್ಟಿದ್ದು ಕಾಲೇಜ್ ಅಂತಾನೆ ಹೇಳ್ಬೋದು. ಈಗ ಇಲ್ಲೊಂದು ಸೆಲ್ಫಿ ತಗೊಳ್ಳೋಣ. ಇವಾಗ ಮೈಸೂರಿನ ಐಕಾನಿಕ್ ಆದಂತ ಮೈಸೂರು ಅರಮನೆಗೆ ಬಂದಿದ್ದೀನಿ, ಅಂಬಾವಿಲಾಸ್ ಅರಮನೆಗೆ. ಸೊ ಇಲ್ಲಿ ಒಂದು ಫೋಟೋ ತಗೊಳ್ಳೋಣ. ಸೊ ಒಂದು ಇಲ್ಲಿ ನೋಡ್ಬೋದು, ಚಾಮುಂಡೇಶ್ವರಿ ತಾಯಿ ದೇವಸ್ಥಾನ ಇಲ್ಲಿಂದ ಕಾಣಿಸುತ್ತೆ. ಝೂಮ್ ಹಾಕಿದ್ರೆ ಕರೆಕ್ಟಾಗಿ ನೋಡಿ. ಸೊ ಇಲ್ಲಿಂದ ಸ್ಟ್ರೈಟ್ ವ್ಯೂ. ಇನ್ನೊಂದೇನು ಇಲ್ಲಿ ಅಂದರೆ, ನಿಮಗೆ ಇಲ್ಲಿ ನಿಂತ್ಕೊಂಡ್ರೇ ಆ ಸುಗಂಧದ ಪರಿಮಳ ನಿಮಗೆ ತುಂಬಾ ಎಫೆಕ್ಟಿವ್ ಆಗಿ ಗೊತ್ತಾಗ್ತಿದೆ. ಬಿಕಾಸ್ ನೀವು ಅಲ್ಲೆಲ್ಲ ನೋಡ್ಬೋದು, ಎಲ್ಲ ಫುಲ್ ಗಂಧದ ಮರಗಳೇ. ನಮ್ಮ ನಾಡು ಗಂಧದ ನಾಡು ಅಂತ ಹೇಳ್ತೀವಲ್ಲ, ಆಲ್ ಓವರ್ ದ ವರ್ಲ್ಡ್ ಏನು ಸ್ಯಾಂಡಲ್ವುಡ್ ಆಯಿಲ್ ಎಕ್ಸ್ಪೋರ್ಟ್ ಆಗುತ್ತೆ ಅದೆಲ್ಲ ನಮ್ಮ ಮೈಸೂರಲ್ಲೇ ಆಗೋದು. ಈ ಪ್ಲೇಸ್ ಪ್ರಾಬಬ್ಲಿ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಸೊ ಇದನ್ನು ಒಂಥರ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ನಾಲ್ವಡಿ ಕೃಷ್ಣರಾಜ ಮಹಾರಾಜರು, ನಮ್ಮ ವಿಶ್ವೇಶ್ವರಯ್ಯನವರು, ಅವರಿಬ್ಬರು ಸೇರಿ ಸ್ಥಾಪನೆ ಮಾಡಿದಂಥ ಸಂಸ್ಥೆ ಇದು. ಈ ಬಿಲ್ಡಿಂಗ್ ನ ನೋಡಿದ್ರೆ ನಿಮ್ಗೆ ಯಾವ್ದೋ ಹಳೆ ಬಿಲ್ಡಿಂಗ್ ತರ ಕಾಣಿಸ್ಬೋದು, ಬಟ್ ಇದೇ ಬಿಲ್ಡಿಂಗು ಇಡೀ ನಮ್ಮ ಮೈಸೂರಲ್ಲಿ ಅತಿ ಹಳೆಯ ಬಿಲ್ಡಿಂಗು. ಲ್ಯಾನ್ಸ್ಡೌನ್ ಬಿಲ್ಡಿಂಗ್ ಅಂತ ಕರೀತಾರೆ ಇದನ್ನ. ಸೊ ಇದ್ರ ಮುಂದೆ ಒಂದು ಫೋಟೋ ತಗೊಳ್ಳೋಣ ಇವಾಗ. ತುಂಬಾ ಜನಕ್ಕೆ ಈ ಜಾಗದ ಬಗ್ಗೆ ಗೊತ್ತಿಲ್ಲ. ಇದು ಜಗನ್ಮೋಹನ್ ಪ್ಯಾಲೇಸ್ ಅಂತ ಹೇಳಿ ನಮ್ಮ ಸೌತ್ ಇಂಡಿಯಾದ ಎಷ್ಟೋ ಪೇಂಟಿಂಗ್ಸ್ಗಳನ್ನ ಇಲ್ಲಿ ನಾವು ನೋಡ್ಬೋದು. ಅಷ್ಟೇ ಅಲ್ಲದೆ ರವಿವರ್ಮನ ಪೇಂಟಿಂಗ್ ಕೂಡ ಇಲ್ಲಿ ಕಾಣೋದಕ್ಕೆ ಸಿಗುತ್ತೆ. ಈ ಪ್ಯಾಲೇಸ್ ತಿಳಿಸ್ಬೇಕು ಅಂತ ಹೇಳಿ ಇದ್ರ ಮುಂದೆ ಫೋಟೋ ತಗೋತಾ ಇದೀನಿ. ಯಾರ್ಯಾರಿಗೆ ಈ ಜಾಗ ಗೊತ್ತಿರಲಿಲ್ಲ ಕಮೆಂಟ್ ಮಾಡಿ. ಇವಾಗ ಟಾಂಗದಲ್ಲಿ ರೈಡ್ ಹೋಗೋದು, ಆಕ್ಚುಲಿ ಚೆನ್ನಾಗಿರೋದು. ಬಟ್ ಇವಾಗ ಹೋಗಿ ಫ್ರೀ ಆಗಿ ಕೇಳಿದ್ರೆ ಮಕ್ಕಳಿಗೆ ಅಂತೂ 200% ಕನ್ಫರ್ಮ್. ಬಟ್ ನೋಡೋಣ, ಕೇಳೋಣ. ಬ್ರೋ, ಟಾಂಗದಲ್ಲಿ ಒಂದು ಫ್ರೀ ರೈಡ್ ಕರ್ಕೊಂಡು ಹೋಗಾಗುತ್ತಾ ಬ್ರೋ? ಅವ್ರು ಕೇಳ್ಬೇಕಾ? ಇಂಡೈರೆಕ್ಟ್ ಆಗಿ ಮಕ್ಕಳಿದ್ರು ಅವರು. ಜಸ್ಟ್ ಒಂದು 10 ಮೀಟರ್ ಟಾಂಗದಲ್ಲಿ ಫ್ರೀ ಆಗಿ ಕರ್ಕೊಂಡು ಹೋಗಾಗುತ್ತೆ ಸರ್? ಆಗಲ್ಲ. ಒಂದು ವಿಡಿಯೋ ಮಾಡ್ತಿದ್ದೆ, ಒಂದು ಚಿಕ್ಕ ರೌಂಡು ಬೇಕಾದ್ರೆ ಇಲ್ಲೇ. ನನ್ನ ಕೈ ಆಗೋದು ಇಲ್ಲ, ನಾ ಬರೋದು ಇಲ್ಲ. ಏನು ಮಾಡೋದು, ಯಾರು ಕೊಡೋಲ್ಲ ಸರ್. ಒಂದು ಅಲ್ಲಿಂದ ಇಲ್ಲಿವರೆಗೂ ಒಂದು ಕರ್ಕೊಂಡು ಹೋಗಾಗುತ್ತೆ ಸರ್ ಫ್ರೀಯಾಗಿ? ಓಕೆ, ಥ್ಯಾಂಕ್ ಯು ಸರ್. ತಮಾಷೆ ಏನು ಅಂದರೆ, ಅವರು ಟಾಂಗನ ಹುಡುಕ್ತಾ ಇದ್ದಾರೆ, ನಾವು ಟಾಂಗನ ಹುಡುಕ್ತಾ ಇದೀವಿ. ಅಲ್ಲಿ ನೋಡಿ, ಅವ್ರಿಗೆ ಕಾಣಿಸ್ಕೊಳೋದು ಬೇಡ. ಒಂದು ಶಾರ್ಟ್ ರೌಂಡ್ ಎಷ್ಟಾಗುತ್ತೆ ಮುಂದೆನಾ? ಯಾರ ಹತ್ರ ಚಿಕ್ಕ ರೌಂಡು ಚಿಕ್ಕ ರೌಂಡ್ ಎಷ್ಟಾಗುತ್ತೆ ಅಂತ ಕೇಳಿದೆ. ಇಲ್ಲಿಂದ ಟ್ರೈ ಮಾಡ್ತಾ ಇದೀವಿ ಅದ್ರ ಹತ್ರ ಮಾತಾಡೋಕ್ಕೆ. ವಿಡಿಯೋಗೆ ಅಂದರೆ ಇನ್ನೂ ಎಕ್ಸ್ಟ್ರಾ ಆಗುತ್ತೆ ಅಂತ ಬೇರೆ ಹೇಳ್ತಾವ್ರೆ. ಇದು ಆ್ಯಕ್ಚುಲಿ ಇದು ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟೈತಿ. ಇವಾಗ ಇಷ್ಟೊಂದು 10 ಮೀಟರ್ ಕರ್ಕೊಂಡು ಹೋದ್ರೆ ಸಾಕು. ಥ್ಯಾಂಕ್ ಯು. ಜೀವನದಲ್ಲಿ ಬೆಂಜಲ್ಲಿ BMW ಲಿಫ್ಟ್ ಕೇಳೋ ಅಂದಿರೋ ಕೇಳ್ಬಿಡ್ತಿದ್ದೆ ನಾನು. ಅವರಾಗ ಕೊಟ್ಬಿಟ್ಟಿರೋರು. ಫುಲ್ ಡಿಮ್ಯಾಂಡ್ ಟಾಂಗದಲ್ಲಿ. ಈಗ ಏನು ಮಾಡೋದು ತಲೆ ಹೊಡ್ತಾ ಇಲ್ಲ. ಟಾಂಗ ಕೇಳಕ್ಕಂತೂ ಯಾರೂ ಬರ್ತಾ ಇಲ್ಲ. ಅದು ಪ್ರಾಬಬ್ಲಿ ರಾಂಗ್ ಪ್ಲೇಸಲ್ಲಿ ಕೇಳಿದ್ದೀನಿ. ಬೇರೆ ಕಡೆ ಹುಡುಕ್ತಾ ಇದ್ದೀವಿ, ಅವಾಗಲಿಂದ ಎಲ್ಲೂ ಟಾಂಗಗಳೇ ಸಿಗ್ತಾ ಇಲ್ಲ. ಒಂದು ದಿನಕ್ಕೆ ನಂಗೆ ಆಗ್ಬಿಟ್ಟಿದೆ ಪಾಪ. ಡೈಲಿ ಅದು ಹೆಂಗೆ ಮಾಡ್ತಾರೋ. ಹ್ಯಾಟ್ಸ್ ಆಫ್ ಟು ಯು ಬ್ರೋ, ಹ್ಯಾಟ್ಸ್ ಆಫ್ ಟು ಯು. ಹ್ಯಾಟ್ಸ್ ಆಫ್ ಟು ಯು ಸರ್, ಹ್ಯಾಟ್ಸ್ ಆಫ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅವನ ಇದಂತಲ್ಲಿ
ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ. ಸರ್ ಏನು ಅನ್ಕೊಂಡಿಲ್ಲ, ಒಂದು ಹೆಲ್ಪ್ ಆಗಬೇಕಿತ್ತು ಸರ್. ಜಸ್ಟ್ ಒಂದು 50 ಮೀಟರ್ ಟಾಂಗದಲ್ಲಿ ಫ್ರೀಯಾಗಿ ಕರ್ಕೊಂಡು ಹೋಗಕ್ಕಾಗುತ್ತಾ ಸರ್? ಸರ್ ಸಾಕು ಸರ್, ಇಲ್ಲಿಂದ ಅಷ್ಟು ದೂರ ಕರ್ಕೊಂಡು ಹೋದ್ರೆ ಸಾಕು ಸರ್, ಅಷ್ಟೇ ಸಾಕು ಸರ್. ಅರೆ ಫ್ರೀಯಾಗಿ ಸರ್, ಏನು ಅನ್ಕೊಂಬೇಡಿ, ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲೆಲ್ಲ ಒಂದು ರೌಂಡ್ ಹಾಕಿದ್ಮೇಲೆ ಲಾಸ್ಟ್ ಒಬ್ರು ಒಪ್ಕೊಂಡ್ರು, ಪಾಪ ಬೈಕೋತಾ ಇದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಕಂಪ್ಲೀಟ್ ದ ಚಾಲೆಂಜ್. ಟಾಂಗಾಗಳು ಆ್ಯಕ್ಚುಲಿ ಬಿಸ್ನೆಸ್ ಪೀಕ್ ಅವರ್ಸು. ಪಾಪ ಅವ್ರಿಗೂ ಕೇಳಿದ್ರೆ ಅವ್ರಿಗೂ ಬಿಸ್ನೆಸ್ ಅವರ್ಸಲ್ಲಿ ಪಾಪ ಅವ್ರು ಹೆಂಗೆ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ. ನಾನ್ ಸೀಸನ್ ಆಗಿದ್ರೆ ನಾವು ಫ್ರೀಯಾಗಿ ಕೇಳೋದಾಯಿತು. ಮೈಸೂರಿಗರಾಗಿ ಪಾಪ ಅವ್ರ ಬಿಸ್ನೆಸ್ ನಾವು ಹಾಳು ಮಾಡಬಾರ್ದು. ಅದಕ್ಕೆ ನಾನು ಜಾಸ್ತಿ ತಲೆಗೆಡ್ಸ್ಕೊಳಕ್ಕೆ ಹೋಗ್ತಾ ಇಲ್ಲ. ಪಾಪ ಫೇಲ್ ಆದರೂ ಪರವಾಗಿಲ್ಲ, ಪಾಪ ಅವ್ರು ಪಾಸ್ ಆಗಲಿ ಅಂತ ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಲೈಫಲ್ಲಿ ನಾನು ಟಾಂಗ ಹತ್ತಾ ಇರೋದು. ಫಾಸ್ಟ್ ಹೋಗಿ ಸರ್, ಜೀವನದಲ್ಲಿ ಫಾಸ್ಟ್ ಇರಲಿ. ನೀನು ತುಂಬಾ ನಿಧಾನ, ಸ್ಪೀಡ್ ಆಗಿದೆ ಸಮಾನ, ನನ್ನ ಜೊತೆ ಜೋಪಾನ. ಸೀಟ್ ಬೆಲ್ಟ್ ಇಲ್ಲ, ಏನ್ ಬೆಲ್ಟು ಇಲ್ಲ ಇಲ್ಲಿ. ಹೊಸ ಗಾನ ಬಜಾನ. ಎಂತ ಫೀಲು, ಒಳ್ಳೆ ರಾಜನ್ ಫೀಲ್ ಬರ್ತಾ ಇದೆ ನನ್ಗೆ. 2 ಕೋಟಿ ಗಾಡಿ 1 ಕೋಟಿ ಗಾಡಿ ನಿಲ್ಸ್ಬಿಡ್ತಾರೆ. ಬಂದು ನಮ್ ಟಾಂಗಾಲ್ ಕುತ್ಕೊಂಡು ರೌಂಡ್ ಹೊಡಿತಾರೆ. ಮಕ್ಕಳು ಏನ್ ಹೇಳ್ತಾರೆ ಅಂದ್ರೆ, ಡೈಲಿ ಆ ಕಾರ್ ನಾವ್ ಹೋಗೋದ್ ಬೇಡ, ಊರಿಗೆ ಕುದುರೆ ಗಾಡಿಲೇ ಹೋಗೋದಾ. ಸಡನ್ ಆಗಿ ಫಾಸ್ಟ್ ಆಗಿ ಓಡೋಗೋದು ಆತರ ಎಲ್ಲ ಏನು ಮಾಡಲ್ವಾ ಇದು? ಮಾಡ್ತೀವಿ ಸರ್, ನೋಡಿ ಕ್ರೇಜಿ. ಸೀರಿಯಸ್ ಆಗಿ ಹೇಳ್ತೀನಿ, ದಿಸ್ ಇಸ್ ಒನ್ ಆಫ್ ದ ಅಲ್ಟಿಮೇಟ್ ರೈಡ್. ಥ್ಯಾಂಕ್ ಯು ಸೋ ಮಚ್ ಸರ್, ನಿಜವಾಗ್ಲೂ ಖುಷಿ ಆಯ್ತು. ಒಂದ್ಸರಿ ನೋಡಿದ್ರೆ ಪ್ರಾಣಿ ಹಿಂಸೆ ಮಾಡ್ತಾ ಇದೀವೇನೋ ಅಂತ ಅನ್ಸುತ್ತೆ, ಬಟ್ ಒನ್ ಟೈಮ್ ಅದ್ರಲ್ಲಿ ರೈಡ್ ಮಾಡಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಇದನ್ನ ಹೇಗೆ ಹೇಳ್ಬೇಕು ನಿಜವಾಗ್ಲೂ ಗೊತ್ತಿಲ್ಲ. ಇನ್ನು ಎಂಜಾಯ್ ಮಾಡಿದೆ ಅಂತ ಅನ್ಬೇಕಾ, ಇಲ್ಲಾಂದ್ರೆ ಇವಾಗ ಇಳಿದಿದ್ಮೇಲೆ ಪ್ರಾಣಿ ನೋಡಿದಾಗ ಬೇಜಾರಾಗ್ತದೆ ಅಂತ ಅನ್ಬೇಕಾ ಗೊತ್ತಿಲ್ಲ. ಕೆಲವೊಂದನ್ನ ಏನು ನೋಡಿದ್ರು ನೋಡದೇ ಇರೋ ತರ ಇರ್ಬೇಕು ಅಂತಾರಲ್ಲ, ಆ ತರ ಇದ್ಬಿಡ್ಬೇಕು ಈ ತರ ಒಂದು ವಿಷಯದಲ್ಲಿ. ಅಷ್ಟು ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿದೆ. ಇವಾಗ ನಿಶಾಂತ್ ಅವ್ರ ಕಾಲ್ ಮಾಡೋಣ, ಬನ್ನಿ. ಇಲ್ಲಿ ಮುಗಿತಾ? ನಮ್ ಮುಗಿತಾ ಎಲ್ಲ ಸರಿ. ಇನ್ನೇ ಎಷ್ಟಿದೆ, ಇನ್ನೇ ಏನೇನಿದೆ ಟಾಸ್ಕು? ಹೌದಾ? ಓಕೆ ಬನ್ನಿ ಬನ್ನಿ ಬನ್ನಿ. ಓಕೆ, ಹಂಗಿದ್ರೆ ಇಲ್ಲಿಗೆ ಚಾಲೆಂಜ್ ಕಂಪ್ಲೀಟ್ ಆಗಿದೆ. ನಮ್ಮ ಕಡೆಯಿಂದ ಅಲ್ಲ, ಬಟ್ ಅವ್ರ ಕಡೆಯಿಂದ ಕಂಪ್ಲೀಟ್ ಆಗ್ಬಿಟ್ಟಿದೆ. ಸಾಂಗ ರೈಡು ಕಂಪ್ಲೀಟ್ ಮಾಡೋರೆ, ಫೋಟೋನು ತಕೊಂಡಿದ್ದಾರೆ, ಸಾಂಗು ಆಡಿಸ್ಬಿಟ್ಟಿದ್ದಾರೆ. ಏನ್ ಮಾಡೋಕ್ಕಾಗತ್ತೆ, ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಲ್ವಾ. ಮಾಡಿ ಅಭ್ಯಾಸ ಏನಂತೀರ ತನ್ವಿ? 100% ಫ್ರಸ್ಟ್ರೇಷನ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಗ್ತಾ ಇತ್ತು. ಆದ್ರೂ ಪಾಪ ಎಷ್ಟೊಂದು ಕಷ್ಟಪಟ್ಟು ಮಾಡ್ತಾರಲ್ಲ, ನಿಜ ಬ್ರೋ. ಆಗ್ಲೇ ಹೇಳ್ದ್ನಲ್ಲ, ಅದೇ ತರ ಹ್ಯಾಟ್ಸ್ ಆಫ್, ಇನ್ನೊಂದ್ಸತಿ ಹ್ಯಾಟ್ಸ್ ಆಫ್ ಸರ್. ಯಾಕೆ ತನ್ವಿ ಸಪ್ಪಗಿದ್ದೀರಾ? ಏನಾಯ್ತು? ತಲೆ ಕೆಟ್ಟೋಯ್ತು ಬ್ರೋ ಮಾಡೋ ಅಷ್ಟರಲ್ಲಿ. ಅದೇ ಹೇಳ್ಕೊಂಡ್ ಬಂದಿದ್ದೀನಿ ವಿಡಿಯೋದಲ್ಲಿ. ವಿಡಿಯೋ ಮಾಡಾದ್ಮೇಲೆ ನಿಮ್ಮ ಮೇಲೆ ನನಗಿನ್ನ ರೆಸ್ಪೆಕ್ಟು ಜಾಸ್ತಿ ಆಯಿತು. ಖುಷಿ ಆಯಿತು ಬ್ರೋ. ಆ್ಯಕ್ಚುಲಿ ನನ್ನ ಜೊತೆ ಚಾಲೆಂಜ್ ಮಾಡಬೇಕು ಅಂತ ಅಂದ್ಕೊಂಡ್ರಲ್ಲ, ಸೊ ಅದೊಂದು ಫಸ್ಟ್ ಥಾಟ್ಗೆ ತುಂಬ ಥ್ಯಾಂಕ್ ಯು. ಚೆನ್ನಾಗಾಗಲಿ. ವಿಡಿಯೋ ನೋಡ್ತಾ ಇರೋ ಅಷ್ಟು ಜನ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ಎಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಜಾಸ್ತಿ ಆಗಬೇಕು. ಈ ಮಟ್ಟ ಪೇಷನ್ಸು, ಬೆಳಗ್ಗೆಯಿಂದ ಈ ಥರ ಮಾಡೋದು ತುಂಬಾನೇ ರಿಸ್ಕ್ ಬ್ರೋ. ಬಂದವರೆಲ್ಲ ಇದನ್ನೇ ಹೇಳ್ಬಿಟ್ಟು ಹೋಗ್ತಾರೆ. ಅದೇ ಕಾಚೇನೋ ಇವ್ರೇನೋ ಹೋಗ್ಬಿಟ್ಟು ಕೇಳ್ತಾನೆ ಮಾಡ್ಬಿಡ್ತಾನೆ ಅಷ್ಟೇ ಅಂತ ಅನ್ಕೊಂಡ್ರೆ, ಎಲ್ಲ ಕೆಲಸನೂ ಅಷ್ಟೇ. ಎಲ್ಲ ಇದರಲ್ಲೂ ಅವ್ರವ್ರದ್ದೇ ಒಂದು ಕಷ್ಟಗಳಿರ್ತವೆ. ಬಟ್ ಎಂಜಾಯ್ ಮಾಡಿದ್ರಾ? ಎಂಜಾಯ್ ಮಾಡಿದ್ರಿ. ಮಾಡಿಸ್ಬೇಕು ಅಂತ ಅನ್ಕೊಂಡ್ರಲ್ಲ, ಸೊ ಅದಕ್ಕೆ ಫಸ್ಟ್ ಥ್ಯಾಂಕ್ ಯು ಸೋ ಮಚ್. ಕರೆದಿದ ತಕ್ಷಣ ಬಂದು ಕೆಲಸ ಎಲ್ಲ ಬಿಟ್ಟು ಮಾಡಿದ್ಕೆ ನಿಜವಲ್ಲೂ ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲಿ ಬ್ರೋ, ಯಾವಾಗ್ಲೂ ನಾನೇ ಕೊಡಿಸ್ತಾ ಇದ್ದೆ. ಸೊ ಇವತ್ತು ಗೆದ್ದಿದ್ದೀನಿ. ಆಹಾರ ಮೇಳದಲ್ಲಿ ಇದೀವಿ. ಸೊ ನೀವ್ ಏನ್ ಕೊಡಿಸ್ತೀರಾ ನಾನು ತನ್ವಿ ತಿಂತೀವಿ. ತನ್ವಿ ನಮ್ಮ ಪಾರ್ಟ್ನರ್. ಓಕೆ, ಡನ್. ಓಕೆ ತನ್ವಿ, ಫುಲ್ ತಿನ್ನೋಣ, ಮಜಾ ಮಾಡೋಣ. ಸೊ ಗೈಸ್, ಇವಾಗ ತಿನ್ನಕ್ ಹೋಗೋಣ. ಕಮಾನ್. ಮೈಸೂರಿಗೆ ಬಂದ್ರು ನನ್ನ ಫೇವ್ರೇಟ್ ಗಿರಿಮಿಟ್ನ ತಗೊಂಡಿದ್ದೀನಿ. ಏನು ದೊಡ್ಡದಾಗಿ ಏನೋ ಕೇಳ್ತೀನಿ ಅನ್ಕೊಂಡೆ. ಬೇಡ ಚಿಕ್ಕದಲ್ಲಿ ಸಾಕು. ಮಿರ್ಚಿ ಬೋಂಡ ಅಲ್ಲ, ಬಜ್ಜಿ ಬೋಂಡ ಗುಂಡು ಬರೋದು. ಮಿರ್ಚಿ ಬಜ್ಜಿ ಎಲ್ಲ ತಿಂದಿದ್ಮೇಲೆ ಸೋಡಾ ಕುಡಿಬೇಕು, ಮಸಾಲಾ ಸೋಡಾ. ಅವಾಗ ಜೀರ್ಣ ಆಗುತ್ತೆ. A few moments later. ಚೆನ್ನಾಗಿ ಮೈಸೂರನ್ನ ಸುತ್ತಿದಾಯ್ತು, ತಿಂದಿದಾಯ್ತು, ಮಸ್ತ್ ಮಜಾ ಮಾಡಿದಾಯ್ತು. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಶಾಂತ್ ಜೊತೆ ಕೊಲಾಬ್ ಆಗಿದ್ದು ಹೇಗನಿಸ್ತು ಅದನ್ನ ಕೂಡ ಕಮೆಂಟ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನನ್ನ, ನಿಶಾಂತ್ನ, ತನ್ವಿನ 3 ಜನ ಮಿಸ್ ಮಾಡ್ಕೊತಾ ಇರಿ. ಬಾಯ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ ಇಲ್ಲಿ.